ಸಿಎಂ ರಾಜೀನಾಮೆ ಬೆನ್ನಲ್ಲೇ ನೂತನ ಸರ್ಕಾರ ರಚನೆಯ ಸರ್ಕಸ್ ನಡೀತಾ ಇದ್ದು ದಿಲ್ಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಖರ್ಗೆ ಕಾಲಿಗೆ ಎರಗಿ ಅರ್ಧ ಗಂಟೆಗಳ ಕಾಲ 1-to-1 ಚರ್ಚೆ ನಡೆಸಿದ್ದಾರೆ. ಖರ್ಗೆ ಬಳಿಕ ಕೆಸಿ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ. ಡಿಕೆಶಿ ಸಿಎಲ್ಪಿ ಸಭೆ ನಡೆಸಿದ್ದು ನಾಳೆ 4 ಗಂಟೆಗೆ ಸಿಎಲ್ಪಿ ಸಭೆಗೆ ಟೈಮ್ ಫಿಕ್ಸ್ ಆಗಿದೆ. ಅದರ ನಂತರ ಪ್ರಮಾಣ ವಚನ, ಕ್ಯಾಬಿನೆಟ್ ರಚನೆ ಎಲ್ಲದರ ಬಗ್ಗೆ ಚರ್ಚೆಯಾಗಿದೆ. ಖರ್ಗೆ ಅವರ ಕಾಲಿಗೆ ಎರಗಿ ಆಶೀರ್ವಾದ ಪಡೆದ್ರು, ಅರ್ಧ ಗಂಟೆ ಚರ್ಚೆ ಮಾಡಿದ್ರು. ಅದಾದ ಮೇಲೆ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. Sir, we met several leaders here. No, still I am meeting. Of course, I met several leaders. I have to meet the Congress President and Raoji at 4:30. But there will be a CLP meeting tomorrow at 4 o'clock at Bangalore in conference room of Vidhan Soda. That is what we have decided. So our 2 observers will be coming, both the General Secretaries, Administration, GSO, Mr. Venugopalji and our Surjiwalaji. Both of them are coming. And our secretaries also will be there. They will conduct, with their presence, we will conduct a CLP meeting. And then there will be process will be there. And they will take a call after discussing with the High Command. When we can expect this? ನಾಳೆ 4 ಗಂಟೆಗೆ ನಮ್ಮ ವರಿಷ್ಠರು ಬರ್ತಾ ಇದ್ದಾರೆ. 2 ಜನರಲ್ ಸೆಕ್ರೆಟರಿಗಳು, ಇನ್ಚಾರ್ಜು ಮತ್ತು ಅಡ್ಮಿನಿಸ್ಟ್ರೇಷನ್ ವೇಣುಗೋಪಾಲ್ ಅವರು, ರಂದೀಪ್ ಸುರ್ಜೇವಾಲಾ ಅವರು ಮತ್ತು ಕೆಲವು ಸೆಕ್ರೆಟರೀಸ್ ಬರ್ತಾ ಇದ್ದಾರೆ. ಆಗ ನಾವು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡ್ತೀವಿ. ಸೊ ಅದಾದ ಮೇಲೆ ಏನು ತೀರ್ಮಾನ ಆಗ್ತದೆ ಅನ್ನೋದನ್ನು ದೆಹಲಿಗೆ ಅವ್ರು ತಿಳಿಸ್ಬೇಕಾಗ್ತದೆ. ಆಮೇಲೆ ತೀರ್ಮಾನ ಮತ್ತೆ ಕಂಟಿನ್ಯೂ ಆಗ್ತದೆ. ಆಮೇಲೆ ಅವರು ಏನು ನಾಯಕರನ್ನ ಆಯ್ಕೆ ಮಾಡೋಂಥ ಕೆಲಸ ಪ್ರಕ್ರಿಯೆ ಆಗ ಮುಗಿತದೆ. ಸರ್, ಇವತ್ತು ವೇಣುಗೋಪಾಲ್ ಮತ್ತು ಖರ್ಗೆ ಅವರನ್ನು ಭೇಟಿಯಾಗಿದ್ದಾರೆ. ರಾಜ್ಯಸಭಾದ ಏನೋ ಚರ್ಚೆ ಆಯ್ತು ಸರ್? ನಾನು ಯಾವುದು ಇದೆಲ್ಲ ರಾಜ್ಯಸಭಾದೆಲ್ಲ ನನ್ನ ಜವಾಬ್ದಾರಿ ಅಲ್ಲ. ಚರ್ಚೆ ಅಭಿಪ್ರಾಯ ಕೇಳ್ತಾರೆ. ಅದನ್ನು ಖಂಡಿತ ನಾವು ಮಾತಾಡ್ತೀವಿ. ಅದನ್ನು ಅವ್ರಿಗೆ ಬಿಟ್ಟಿದ್ದು ವಿಚಾರಗಳು. ಅವತ್ತು ಮಾತಾಡಿದ್ದೀವಿ, ಫಸ್ಟ್ ಡೇನು ಮಾತಾಡಿದ್ದೀವಿ. ಅದನ್ನು ಅವರೇ ವೇಣುಗೋಪಾಲ ಹೇಳಿದ್ರಲ್ಲ, ಮಾತಾಡಿದ್ವಿ ಅನೇಕ ವಿಚಾರ. ಇನ್ನ ಗೊತ್ತಿಲ್ಲ, ಇನ್ನ ನಾಯಕನ ಆಯ್ಕೆ ಮಾಡೋದೇ ಗೊತ್ತಿಲ್ಲ ನಮಗೆ. ನಾಳೆ ಇದೆ, ನಾಳೆ ಆಯ್ಕೆ ಆದ್ಮೇಲೆ ಆಮೇಲೆ ನಿಮ್ಗೆ ಖಂಡಿತ ಗೊತ್ತಾಗ್ತದೆ. Sir, in English, if you can repeat, sir, on the Rajya Sabha thing. There is no, see, already that day Mr. Venugopal has clearly said that we have discussed. We will announce the list along with the other states. That is the information what I have got. And they have taken various opinions from us. They will inform you later. It is not my domain. And sir, by when we can expect the swearing-in ceremony, sir? She was also meeting the Rajya Sabha seats. There are talks going on, sir. For Vayesh Sharmila also there are some talks going on. There are some reports coming in that Nothing. I don't know. I don't know about it. There is party high command will take. Even MLC also, Rajya Sabha also. It is the high command decision. We just give them the suggestion. That's all. Apart from that, nothing. I don't want to comment. When are you going to take? When are you going to take these? When I don't know still when they will elect the leader of the Congress Legislative Party. Then we will discuss. Thank you, sir. ए भैया ऐसे खींच लिए तो आप कहे जा रहे हैं. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸುತ್ತೆ. ನಾಳೆ ನಾಯಕ ಕೂಡ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರವಾಗುತ್ತೆ ಅಂತಷ್ಟೇ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.